ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್. ಬನ್ನಿ, ಇವತ್ತು ನಾವು ಚಿಕನ್ ಕೈಮಾ ಉಂಡೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬರೀ ಮಟನಲ್ಲೇ ಏನು ಮಾಡಿ ತಿಂದು ಬೇಜಾರಾಗಿರುತ್ತೆ. ಸೊ ಈ ಒಂದು ಚಿಕನಲ್ಲೂ ಕೂಡ ನಾವು ಚಿಕನ್ ಕೈಮಾ ಉಂಡೆ ಮಾಡ್ಕೊಂಡು ತಿಂದು ನೋಡ್ಬೋದು. ಈ ಒಂದು ಚಿಕನ್ ಕೈಮಾ ಉಂಡೆನ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ದೋಸೆ, ಹಾಗೆ ಚಪಾತಿ, ಉಪ್ಪಿಟ್ಟು ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು. ಉಪ್ಪಿಟ್ಟು ಜೊತೆ ಯಾರ್ಯಾರು ಬೇಜಾರಾಗುತ್ತಲ್ಲ ಉಪ್ಪಿಟ್ಟು ತಿನ್ನೋರಿಗೆ, ಉಪ್ಪಿಟ್ಟು ಜೊತೆ ಅಂತೂ ಒಂದ್ಸತಿ ತಿಂದು ನೋಡಿ, ಸೂಪರಾಗಿರುತ್ತೆ. ಮತ್ತೆ ಮಾಡ್ಕೊಂಡು ತಿಂತೀರಾ. ಸೊ ಈಗ ನಾನಿಲ್ಲಿ ಅರ್ಧ KGಯಷ್ಟು ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂಗಡಿಯಿಂದ ಏನು ಕಟ್ ಮಾಡಿಸಿ ರೆಡಿ ಮಾಡ್ಕೊಂಡು ತಂದಿರೋ ಅಂಥದ್ದಲ್ಲ. ನಾನು ನಾರ್ಮಲಾಗಿ ತಂದಿರೋದನ್ನೇ ಮನೇಲಿ ನಾನೇ ಸಪ್ರೇಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಕೂಡ ನೀರಿಲ್ದಂಗೆ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಚಿಕನ್ನ ಮಾತ್ರ, ಚಿಕನಲ್ಲಿ ಬೋನ್ ಮಾತ್ರ ಏನೂ ಉಳಿಸಿಲ್ಲ. ಸೊ ಆ ಥರ ಸಪ್ರೇಟ್ ಮಾಡಿ ಬರೀ ಚಿಕನ್ನಿಂದನೇ ನಾವು ಕೈಮಾ ಉಂಡೆ ಮಾಡುವಂಥದ್ದು. ಇದನ್ನು ಮಿಕ್ಸಿ ಜಾರಲ್ಲಿ ನಾನು ರೌಂಡ್ ಮಾಡ್ಕೊತೀನಿ. ಸೊ ಈಗ ನಾನು ಮಸಾಲೆಗೆ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಒಂದೆರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೂವರೆಯಷ್ಟು ಬೆಳ್ಳುಳ್ಳಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಇಂಚಿನಷ್ಟು ಶುಂಠಿ, ಹಾಗೆ 2 ಟೊಮೆಟೊ, ಇದನ್ನೆಲ್ಲ ನಾನು ಎಣ್ಣೆಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ನಮಗೆ ಈ ಒಂದು ಫ್ಲೇವರ್ ಅನ್ನೋದು ಚಿಕನ್ ಕೈಮಾ ಉಂಡೆಗೆ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾನು ಅರ್ಧ ಚುಪ್ಪಿನಷ್ಟು ಕಾಯಿ ತುರಿನೂ ಕೂಡ ನಾನು ಇಲ್ಲಿ ತುರಿದು ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 2 ನಿಮಿಷ ಒಂದೊಂದು ಐಟಮ್ನು ಹಾಕ್ಕೊಂಡು ನಾವು ಫ್ರೈ ಮಾಡಬೇಕಾಗತ್ತೆ. ಸೊ ಆವಾಗ ಒಂದು ಫ್ಲೇವರ್ ಅನ್ನೋದು ನಮಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಈಗ ನಾನು ಫ್ರೈ ಮಾಡ್ಕೊಂಡಿರೋ ಅಂಥದ್ದನ್ನ ಸಪ್ರೇಟಾಗಿ ಜಾರ್ಗೆ ಹಾಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡ್ಕೊತೀನಿ. ಇಲ್ಲಿ ಒಂದು ಏಲಕ್ಕಿ, ಒಂದು 4 ಲವಂಗ, ಒಂದು 2ರಿಂದ 3 ಇಂಚಷ್ಟು ಚಕ್ಕೆನ ಹಾಕ್ಕೊಂಡು, ಒಂದು 2.5 ಟೇಬಲಷ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು, ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು, ಈಗ ಬನ್ನಿ ಫ್ರೆಂಡ್ಸ್ ಇದನ್ನ ರುಬ್ಕೊಂಡು ಬರೋಣ. ನೋಡಿ, ಈ ಒಂದು ಮಸಾಲ ಎಷ್ಟು ಕ್ಲೀನಾಗಿ ರೆಡಿ ಆಗಿದೆ. ಇಷ್ಟು ಒಂದು ಹದದಲ್ಲಿದ್ದರೆ ಸಾಕು. ಗಟ್ಟಿ ಅನ್ನೋದು ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ನಮಗೆ ಚಿಕನ್ ಅನ್ನೋದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಚಿಕನ್ ಕೈಮಾ ಉಂಡೆ. ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಈರುಳ್ಳಿನ ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಜೊತೆಗೆ ನಾನು. ಸೊ ಈ ಥರ ಒಂದು ಚೆನ್ನಾಗಿ ನಾವು ಎಣ್ಣೆ ಜೊತೆ ಹಸಿಮೆಣ್ಸಿನ್ಕಾಯಿನೂ ಈರುಳ್ಳಿನೂ ಹಸಿ ಸ್ಮೆಲ್ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಏನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಒಂದು 1/4 ಸೌಟಷ್ಟು ನಾವು ಇದಕ್ಕೆ ಹಾಕ್ಕೊಂಡು ಒಗ್ಗರಣೆ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಫ್ರೈ ಅನ್ನೋದನ್ನ ಮಾಡ್ಕೋಬೇಕು. ಸೊ ಹಾಗಾದಮೇಲೆ ನಾವು ತೊಗೊಂಡಿರೋವಂಥ ಪೂರ್ತಿ ಮಸಾಲಾನ ಹಾಕ್ಕೊಂಡು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಅದರಲ್ಲಿ ಒಂದು ಗಟ್ಟಿ ಅಂಶ ಅನ್ನೋಷ್ಟು ಚೆನ್ನಾಗಿ ಗಟ್ಟಿ ಆಗಬೇಕಾಗತ್ತೆ. ಸೊ ಇಲ್ಲಿ ನಾನೊಂದು 2 ಟೇಬಲಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಒಂದು ಸತಿ ಮಿಕ್ಸ್ ಮಾಡ್ತೀನಿ. ಇದು ಗಟ್ಟಿ ಬೇಕು ಅನ್ನೋರು ಸಾಂಬಾರು ಗಟ್ಟಿ ಕೂಡ ಹಾಕ್ಕೋಬೋದು. ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಸ್ವಲ್ಪ ತೆಳ್ಳಗೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಬೇಕು ಅಂತ ತೆಳ್ಳಗೆ 2 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಈ ಹದದಲ್ಲಿದ್ದರೆ ಕೈಮಾ ಉಂಡೆಗೆ ಸಾಕಾಗುತ್ತೆ. ಸೊ ನಾವೇನು ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ಲ ಸಪ್ರೇಟ್ ಸಾಂಬಾರಿಗೆ, ಹಾಗೆ ಕೈಮಾ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸಪ್ರೇಟ್ ಒಂದು ಮಸಾಲಾನ ರುಬ್ಕೋಬೇಕಾಗತ್ತೆ. ಸೊ ಈಗ ಸಾಂಬಾರು ಒಂದು ಸೈಡು ಇಟ್ಕೊಂಡಿದ್ದೀನಿ. ಈಗ ನಾನು ಜಾರಿಗೆ 1 ಕಪ್ಪಿಯಷ್ಟು ಇಲ್ಲಿ ಹುರ್ಗಡ್ಲೆನ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು, ನುಣ್ಣಗೆ ರುಬ್ಬಿದ್ದೀನಿ. ಸೊ ಅದರೊಳಗಡೆ ಈಗ ಜಾರಿಗೆ ಸಪ್ರೇಟ್ ಮಾಡಿಕೊಂಡು ನಾವೇನು ಕಟ್ ಮಾಡಿ ಬೋನ್ ಸಪ್ರೇಟ್ ಮಾಡಿ ಬರೀ ಚಿಕನ್ ಇಟ್ಕೊಂಡಿರೋದನ್ನು ನಾನು ಜಾರಿಗೆ ಹಾಕ್ಕೊಂಡು ಈಗ ಚೆನ್ನಾಗಿ 1-2ರಿಂದ 3 ರುಬ್ಕೊಂಬರ್ತೀನಿ. ನೋಡಿ, ಈ ಥರ ಒಂದು ಚೆನ್ನಾಗಿ ನುಣ್ಣಗೆ ರುಬ್ಬಿದರೆ ಸಾಕಾಗುತ್ತೆ ಚಿಕನ್ನ. ಈ ಹದದಲ್ಲಿದ್ದರೆ ಚಿಕನ್ ಕೈಮಾ ಉಂಡೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಉಂಡೆ ಮಾಡಿಕೊಂಡು ಸೊ ನಾವು ಮಾಡ್ಕೋಬೋದು. ಜಾಸ್ತಿ ಗಟ್ಟಿ ಆದರೆ ನಾವು ಇದು ಮಾಡೋಕ್ಕಾಗಲ್ಲ. ಉದ್ದ ನಾರು ಥರ ಬಿಟ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ನಾರ್ಮಲ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಅದೇ ಜಾರಿಗೆ ನಾನು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು, ಒಂದು 5 ಕಾಳಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಒಂದು
ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಇಲ್ಲಾಂದರೆ 1 ಟೇಬಲ್ ಸ್ಪೂನ್ ಖಾರ ಬೇಕು ಜಾಸ್ತಿ ಅನ್ನೋರು ಮೆಣಸನ್ನ ಹಾಕ್ಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗ ನಾನು ಇದನ್ನು ರುಬ್ಕೊಂಬರ್ತೀನಿ. ಬನ್ನಿ ರುಬ್ಕೊಂಬಂದಿದ್ವಿ, ನೋಡ್ಬೋದು ಈ ಥರ ತರಿಯಾಗಿ ರುಬ್ಕೊಳ್ಳಿ ನೀರು ಹಾಕ್ದೇ. ಸೊ ಆವಾಗ ನಮಗೆ ಚಿಕನ್ ಕೈಮಾ ಉಂಡೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಅದನ್ನು ರುಬ್ಬಿದ್ನ ನಾನು ಡೈರೆಕ್ಟ್ ಚಿಕನ್ ಏನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಜಾರಲ್ಲಿ, ಸೊ ಅದಕ್ಕೆ ನಾನು ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ಅದ್ರ ಮೇಲೆ ನಾನು ಅಚ್ಕಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು, ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು ಮೊಟ್ಟೆ ಒಡೆದಿರೋ ಮೊಟ್ಟೆನೂ ಕೂಡ ನಾನು ಹಾಕ್ಕೊಂಡು ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಅನ್ನೋದನ್ನ ಮಾಡ್ಕೊತೀನಿ. ಹಾಗೆ ನಾವೇನು ಹುರ್ಗಡ್ಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಸೊ ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಈ ಒಂದು ಕೈಮಾ ಉಂಡೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಚೆನ್ನಾಗಿ ನಾವು ಒಂಚೂರು ಕೂಡ ಬಿಡ್ದಂಗೆ ಮಸಾಲೆ ಜೊತೆಗೆ ಸೊ ಚಿಕನ್ನು ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ವಲ್ಲ, ಹುರ್ಗಡ್ಲೆ ಹಾಗೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿ ಆಯಿತು ತಳ ಆಯಿತು ಅಂತ ಅಂದ್ಕೊಂಡ್ರೆ ನಾವು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೆ ಫಸ್ಟೇ. ಜಾಸ್ತಿ ತೆಳ್ಳಗಾಯಿತು ಅಂತ ಅನಿಸಿದ್ರೆ ಇನ್ನೊಂದು 2 ಸ್ಪೂನ್ ಹುರ್ಗಡ್ಲೆ ಪೌಡ್ರ್ ಹಾಕ್ಕೊಬೋದು. ನಿಮಗೆ ಅದ ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ಗಟ್ಟಿ ಬಂದುಬಿಡುತ್ತೆ. ಆವಾಗ ನೀವು ಜಾಸ್ತಿ ಸಾಂಬಾರ್ಗೆ ಹಾಕಿದಾಗ ಜಾಸ್ತಿ ಗಟ್ಟಿಯಾಗಿರುತ್ತೆ. ಸೊ ಈ ಥರ ತೆಳ್ಳು ಮಟ್ಟಿಗಿದ್ರೆ ಸಾಕಾಗುತ್ತೆ. ಚಿಕನ್ ಕೈಮಾ ಉಂಡೆ ಅನ್ನೋದು ತಿನ್ನೋವಾಗ ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಗಟ್ಟಿ ಆದರೆ ಅದೊಂಥರ ಚೆನ್ನಾಗಿರಲ್ಲ. ಸೊ ಈ ಥರ ತೆಳು ಇದ್ದರೆ ಸಾಕು. ಈ ಥರ ಉಂಡೆ ಮಾಡಿಕೊಂಡು ನಾವು ಡೈರೆಕ್ಟ್ ರೌಂಡ್ ಮಾಡಿ ಡೈರೆಕ್ಟ್ ನಾವು ಸಾಂಬಾರಿಗೆ ಹಾಕ್ಕೋಬೋದು. ಈ ತೆಳು ಮಟ್ಟಿಗೆ ಈ ಒಂದು ಹದದಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಬನ್ನಿ ಇದನ್ನು ಚೆನ್ನಾಗಿ ಉಂಡೆ ಮಾಡಿ ನಾವು ಸಪ್ರೇಟ್ ಇಟ್ಕೊಂಬಿಡೋಣ. ಈಗ ನೋಡಿ ಈ ಥರ ಈ ಒಂದು ಮೀಡಿಯಮ್ ಸೈಜ್ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಉಂಡೆ ಮಾಡಿ ನಾವು ಸಪ್ರೇಟ್ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀವಿ. ಸೊ ಈಗ ನಾವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಒಡ್ಕೊಂಡಿಲ್ಲ ನಾನು ಮಾಡಿರೋ ಉಂಡೆ. ಸೊ ಈ ಥರ ಹುರ್ಗಡ್ಲೆ ಹಾಕ್ಕೊಂಡು ನಾವು ಉಂಡೆ ಮಾಡ್ಕೊಳ್ಳೋದ್ರಿಂದ ಬೇಗ ಉಂಡೆ ಬಿಚ್ಕೊಳ್ಳಲ್ಲ. ಸೊ ಹಾಗೆ ಬನ್ನಿ ನೋಡ್ತಾ ಇರ್ಬೋದು, ಈಗ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಅನ್ನೋದು ಬರ್ತಿದೆ. ಸೊ ಅದನ್ನು ಚೆನ್ನಾಗಿ ಒಂದು ರೌಂಡು ತಿರುಗಿಸ್ಬಿಟ್ಟು ನಾವು ಫ್ಲೇಮ್ನ ಎಷ್ಟು ಹದ ಇದೆ ನೋಡ್ಕೊಳ್ಳೋಣ. ಜಾಸ್ತಿ ತೆಳ್ಳ ಆಯಿತಾ ಗಟ್ಟಿ ಆಯಿತಾ ಚೆಕ್ ಮಾಡ್ಕೊಬೇಕು. ಸೊ ಈಗ ಚೆನ್ನಾಗಿದೆ. ನಾವೇನು ಉಂಡೆ ಮಾಡಿ ಇಟ್ಕೊಂಡಿದ್ದನ್ನು ಕೈಮಾ ಉಂಡೆನ 1 by 1 ಸ್ವಲ್ಪ ದೂರದಲ್ಲಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಹಾಕಿ ನಾವು ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಯಾಕಂದರೆ ರುಬ್ಬಿರೋದ್ರಿಂದ ಸಾಂಬಾರು ಕುದೀತಾ ಇರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ. ಒಂದು 10ರಿಂದ 15 ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀವಿ. ಸೊ ಈಗ ಲಿಡ್ ಓಪನ್ ಮಾಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಈ ಒಂದು ಕೈಮಾ ಉಂಡೆ ಅನ್ನೋದು ಬೆಂದಿದೆ ಅಂತ ಇಲ್ಲೇ ಗೊತ್ತಾಗ್ತಿದೆ. ಸೊ ಈಗ ನಾವು ಅದನ್ನು ನಿಮಗೆ ತೋರಿಸ್ತೀವಿ ಬೇಕಿದ್ರೆ ನೋಡಿ. ಈ ಒಂದು ಬೆಂದ ತಕ್ಷಣ ಅದು ಉಬ್ಕೊಂಡು ಮೇಲೆ ತೇಲುತ್ತೆ. ಸೊ ಆಗ ನಮಗೆ ಗೊತ್ತಾಗುತ್ತೆ ಚಿಕನ್ ಕೈಮಾ ಉಂಡೆ ಅನ್ನೋದು ಬೆಂದಿದೆ ಅಂತ. ಕೆಳಗೆ ಕೂತಿದೆ ಇನ್ನು ಬೆಂದಿರಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಒಂದು ಅದ್ಭುತವಾಗಿ ರೆಡಿಯಾಗಿದೆ ಅಂತ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಹಸಿ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರಿಗೋಸ್ಕರ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ನಾನು ಈ ಒಂದು ರೆಸಿಪಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರೆಸಿಪಿಗೆ ರಂಜಿತಾ ಉಮೇಶ್ ಚಾನಲ್ನ ಫಾಲೋ ಮಾಡಿ ಪ್ಲೀಸ್. ಈ ಒಂದು ಚಿಕನ್ ಕೈಮಾ ಉಂಡೆನ ನಾವು ದೋಸೆ, ಚಪಾತಿ, ಮುದ್ದೆ, ಅನ್ನ, ಹಾಗೆ ನಾನು ಹೇಳ್ದಂಗೆ ಉಪ್ಪಿಟ್ಟು ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ತಿಂದು ನೋಡಿ ಬೇಕಿದ್ರೆ ನೀವೇ ಹೇಳ್ತೀರಾ ಹೌದು ಮೇಡಮ್ ನೀವು ಹೇಳಿದ್ದು ನಿಜ ಅಂತ. ಉಪ್ಪಿಟ್ಟು ಜೊತೆ ಯಾರ್ಯಾರಿಗೆ ಬೋರ್ ಆಗಿರುತ್ತೆ ಅವರು ಈ ಕೈಮಾ ಉಂಡೆನ ಉಪ್ಪಿಟ್ಟು ಜೊತೆ ತಿಂದು ನೋಡಿ ಫ್ರೆಂಡ್ಸ್. ಈಗ ನಾನು ಸಪ್ರೇಟ್ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರಂಜಿತಾ ಉಮೇಶ್.